ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಸ್ಟಾಕ್ ಐಟಮ್ಸ್ನ, ಯೂನಿಟ್ಸ್ನ ಹಾಗೆ ಸ್ಟಾಕ್ ಗ್ರೂಪ್ಸ್ನ ಟ್ಯಾಲಿಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ನಲ್ಲಿ ಇದ್ದೀವಿ. ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇವಾಗ ನಾನು ಇನ್ವೆಂಟರಿ ಮಾಸ್ಟರ್ಸ್ನಲ್ಲಿ ಯೂನಿಟ್ ಅಂತ ಇದೆ, ಯೂನಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಯೂನಿಟ್ಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸಿಂಬಾಲ್ ಮೊದಲನೇದಾಗಿ ನಾನು ನಾಸ್ ಅಂತ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಫಾರ್ಮಲ್ ನೇಮ್ ನಂಬರ್ಸ್, ಇಲ್ಲಿ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಾಸ್ ನಂಬರ್ ಅಂತ. ಇಲ್ಲಿ ಡೆಸಿಮಲ್ ಕೇಳ್ತಾ ಇದೆ, ಅಂದ್ರೆ ಇವಾಗ ನನ್ನಲ್ಲಿ ರೌಂಡ್ ಫಿಗರ್ ಇರೋದ್ರಿಂದ ನಾನು 0 ಅಂತ ತಗೊಂಡಿದ್ದೀನಿ. ನಿಮ್ದೇನಾದ್ರೂ ಬಿಸ್ನೆಸ್ ಎಕ್ಸಾಂಪಲ್ ಆಗಿ ಕ್ಲಾತ್ ಗಾರ್ಮೆಂಟ್ಸ್ ಇಂದ ಏನಾದ್ರು ಇದ್ರೆ ಅಲ್ಲಿ ಮೀಟರ್ ವೈಸ್ ಇರುತ್ತೆ, 1.5 ಮೀಟರ್ಸ್. ಆ ರೀತಿ ಇದ್ದಾಗ ನಾವು ಡೆಸಿಮಲ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಏನು ಡೆಸಿಮಲ್ ನ 0 ಅಂತಾನೆ ತಗೊಂಡಿದ್ದೀನಿ. ಕಂಟ್ರೋಲ್ ಸೇವ್ ಆಯ್ತು. ಈಗ ನಾನು ಎಸ್ಕೇಪ್ ಮಾಡಿ ಇವಾಗ ನಾನು ಸ್ಟಾಕ್ ಐಟಮ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಸ್ಟಾಕ್ ಐಟಮ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಐಟಮ್ 1 ಅಂತ ತಗೋತೀನಿ. ಇಲ್ಲಿ ಅಂಡರ್ ಪ್ರೈಮರಿ ಅಂತ ತಗೋತಾ ಇದ್ದೀನಿ. ನೀವೇನಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ, ಸೊ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನಾನು ಅಂಡರ್ ಪ್ರೈಮರಿ ಅಂತ ತಗೋತಾ ಇದ್ದೀನಿ. ಇಲ್ಲಿ ಯೂನಿಟ್ಸ್ ಅಂತ ಇದೆ, ನಾನು ನಾಸ್ ಅಂದ್ರೆ ನಂಬರ್ ಅಂತ ತಗೋತಾ ಇದ್ದೀನಿ. ಇಲ್ಲ ನಿಮ್ಗೆ ಬೇರೆದು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇದ್ರೆ ಇಲ್ಲಿ ಕ್ರಿಯೇಟ್ ಅಂತಾನು ಆಪ್ಷನ್ ಇದೆ, ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ನಾನು ನಂಬರ್ ಅಂತ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಪ್ಲಿಕೇಬಲ್ GST, ಹಾಗೆ ಇಲ್ಲಿ HSN ಕೋಡ್ ಡೀಟೇಲ್ಸ್ ಕೇಳ್ತಾ ಇದ್ದೀನಿ. ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ಎಲ್ಲ ಎನೇಬಲ್ ಆಗ್ತವೆ ನಮಗೆ. ಇವಾಗ ನಾನು HSN ನಂಬರ್ ಹಾಕ್ತಾ ಇದ್ದೀನಿ. ಎಕ್ಸಾಂಪಲ್ HSN ನಂಬರ್ ಹಾಕಿದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಸಾಫ್ಟ್ವೇರ್ ಅಂತ ಹಾಕ್ತಾ ಇದ್ದೀನಿ. ಎಂಟರ್. ಇಲ್ಲೂ ಕೂಡ GST ರೇಟ್ ಅಂಡ್ ರಿಲೇಟೆಡ್ ಡೀಟೇಲ್ಸ್ ಇದೆ. ಇಲ್ಲಿ ಕೂಡ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ಆಪ್ಷನ್ಸ್ ಎನೇಬಲ್ ಆಗುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಟ್ಯಾಕ್ಸೇಬಲ್ ಟೈಪ್ ನ. ಇಲ್ಲಿ ಎಕ್ಸಾಮ್ಟೆಡ್ ಇದ್ರೆ ಎಕ್ಸಾಮ್ಟೆಡ್, ನಿಲ್ ರೇಟೆಡ್ ಇದ್ರೆ ನಿಲ್ ರೇಟೆಡ್, ನಾನ್ GST ಇದ್ರೆ ನಾನ್ GST. ಇಲ್ಲಿ ಟ್ಯಾಕ್ಸೇಬಲ್, ನಾನು ಟ್ಯಾಕ್ಸೇಬಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಹಾಕ್ತಾ ಇದ್ದೀನಿ GST ರೇಟ್ ನ. ಇಲ್ಲಿ ನಮ್ದು ಸರ್ವಿಸ್ ಆಗಿರೋದ್ರಿಂದ ನಾನು ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೇಳ್ತಾ ಇದೆ. ನಿಮ್ದು ಕ್ವಾಂಟಿಟೀಸ್ ಏನಾದ್ರು ಇದ್ರೆ ಕೂಡ ನಾವು ಹಾಕೋಬಹುದು ಇಲ್ಲಿ. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಒಂದು 50 ಕ್ವಾಂಟಿಟಿ ಅಂತ ತಗೊಂಡು ಇಲ್ಲಿ ರೇಟ್ ಕೂಡ ಹಾಕೋಬಹುದು, 100 ಅಂತ ಇಲ್ಲಿ ಮಾಡ್ಬೋದು. ಇಲ್ಲ ನಮ್ಗೆ ಇಲ್ಲಿ ಮಾಡಿ ಡೈರೆಕ್ಟ್ ವ್ಯಾಲ್ಯೂ ಬಂದು ನಾವು 5000 ಅಂತ ಹಾಕಿ 50,000 ಅಂತ ಹಾಕಿದ್ರೆ ರೇಟ್ ಕೂಡ ಸೆಟ್ ಆಗುತ್ತೆ. ಒಂದು ನಂಬರಿಗೆ 1000 ರುಪೀಸ್, ಅಂದ್ರೆ ಒಂದು ಕ್ವಾಂಟಿಟಿಗೆ 1000 ರುಪೀಸ್ ಅಂತ ತೋರಿಸುತ್ತೆ. ಈ ರೀತಿ ಕೂಡ ನಾವು ಓಪನಿಂಗ್ ಬ್ಯಾಲೆನ್ಸ್ ನ ಹಾಕೋಬಹುದು. ಇವಾಗ ಎಕ್ಸೆಪ್ಟ್ ನಾನು ಎಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ಟಾಕ್ ಗ್ರೂಪ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಸ್ಟಾಕ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರಿಟೇಲ್ ಸಾಫ್ಟ್ವೇರ್ ಅಂತ ತಗೋತಾ ಇದ್ದೀನಿ. ಇಲ್ಲಿ ಅಂಡರ್ ಎಲ್ಲ ಸೇಮ್ ಇರೋದ್ರಿಂದ ನಾನು ಕಂಟ್ರೋಲ್ A ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಇದು ಸ್ಟಾಕ್ ಗ್ರೂಪ್ ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ನಿಮ್ಗೆ ಏನಾದ್ರು ಗೋಡೌನ್ ಲೊಕೇಶನ್ ಏನಾದ್ರು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ರಿಯೇಟ್ ನ ಮಾಡ್ಕೋಬಹುದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ದೆ ಸ್ಟಾಕ್ ಐಟಮ್ ನ ಹಾಗೆ ಯೂನಿಟ್ ನ ಹಾಗೆ ಸ್ಟಾಕ್ ಗ್ರೂಪ್ ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ನಂಬರ್ ಇದೆ. ಹಾಗೆ ನೀವು ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಎಲ್ಲಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಅಲ್ಟರ್ ಅಂತಾನೂ ಆಪ್ಷನ್ ಇದೆ. ಅಲ್ಟರ್ ಆಪ್ಷನ್ ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ವೆಂಟರಿ ಮಾಸ್ಟರ್ ನಲ್ಲಿ ಸ್ಟಾಕ್ ಗ್ರೂಪ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನಾವು ರಿಟೇಲ್ ಸಾಫ್ಟ್ವೇರ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ವಿ ತೋರಿಸುತ್ತೆ. ಹಾಗೆ ಸ್ಟಾಕ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಟಮ್ 1 ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅದು ಕೂಡ ನಮ್ಗೆ ತೋರಿಸ್ತಾ ಇದೆ. ಹಾಗೆ ನಾವು ಯೂನಿಟ್ ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ತೋರಿಸ್ತಾ ಇದೆ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಇದೆ, ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.